ವಿಜಯ್ ರೂಪಾನಿ ಡಿಎನ್ಎ ಮ್ಯಾಚಿಂಗ್ ಸವಾಲಾಗಿ ಪರಿಣಮಿಸ್ತಾ ಇದೆ. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ ಪತ್ತೆಗೆ ಶೋಧ ಮುಂದುವರೆದಿದೆ. ಡಿಎನ್ಎ ಮ್ಯಾಚಿಂಗ್ ಮಾಡೋಕೆ ವೈದ್ಯರು ಪ್ರಯತ್ನ ಪಡ್ತಾ ಇದ್ದಾರೆ. ಆಸ್ಪತ್ರೆಯ ಬಳಿ ವಿಜಯ್ ರೂಪಾನಿ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ ರೂಪಾನಿ ಸಂಬಂಧಿಕರಿದ್ದಾರೆ. ಮೃತದೇಹ ಹಸ್ತಾಂತರ ಮಾಡೋದಿರಲಿ, ಡಿಎನ್ಎ ಮ್ಯಾಚಿಂಗ್ ಮಾಡೋದೇ ಬಹಳ ದೊಡ್ಡ ಸವಾಲಾಗಿದೆ. ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಾಣ ಕಳೆದುಕೊಳ್ತಾರೆ. ಇದೀಗ ಅವರ ಡಿಎನ್ಎ ಮ್ಯಾಚಿಂಗ್ ಮಾಡೋ ಪ್ರಯತ್ನದಲ್ಲಿ ವೈದ್ಯರಿದ್ದಾರೆ. ನೂರಾರು ದೇಹಗಳು ಸುಟ್ಟು ಕರಕಲಾಗಿವೆ. ಈ ನಡುವೆ ಅವರ ಕುಟುಂಬಸ್ಥರಿಂದ ಡಿಎನ್ಎ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಮೃತರು ಯಾರು ಏನು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಇದು ದೊಡ್ಡ ಸವಾಲಾಗಿದೆ. 200ಕ್ಕೂ ಅಧಿಕ ಮೃತದೇಹಗಳ ಪತ್ತೆ ಹಚ್ಚೋದು ಸುಲಭದ ಕೆಲಸ ಅಲ್ಲ. ಡಿಎನ್ಎ ಮ್ಯಾಚಿಂಗ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿದೆ ವೈದ್ಯರ ತಂಡಕ್ಕೆ. ಮತ್ತೊಂದು ಕಡೆ ಆಸ್ಪತ್ರೆಯ ಬಳಿ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ. ವಿಜಯ್ ರೂಪಾನಿ ಕುಟುಂಬಸ್ಥರು ಸೇರಿದಂತೆ ಉಳಿದಂತ ಮೃತರ ಕುಟುಂಬಸ್ಥರು ಕೂಡ ಆ ಭಾಗದಲ್ಲಿ ಇದ್ದಾರೆ, ಕಾಯ್ತಾ ಇದ್ದಾರೆ.